ಏನ್ ಕಿರಿಕಿರವ ನಿಂದರೆ ನೀ ಈಸ್ ಕಲ್ತು ಏನ್ ಸಾಧನೆ ಮಾಡಕ್ಕಿದ್ದೇವ ಈ ವಯಸ್ಸಿನಾಗ ನೋಡ್ದವ್ರ ಮಂದಿ ಏನಂತಾರ ಹೇಳು. ಈಜ್ ಯಾಕೆ ಕಲಿತೇನಂತೀಯ? ಮನ್ಯಾಗ ಏನ್ರ ಗಂಡ ಹೆಂಡತಿ ಜಗಳ ಹತ್ತಂದ್ರ ಹೊಳ್ಯಾಗ ಹೋಗಿತೇನೆ ಅಂತ ಮಾತು ಒಮ್ಮೆ ಅಂತಾನ. ಅದಕ್ಕಾಗಿ ಅಕಸ್ಮಾತ್ ಜಗಳ ಹತ್ತದಾಗ ಏನ್ರ ಹೊಳ್ಯಾಗ ಹೋಗದ್ನಂದ್ರ ಈಜ್ ಮನಿ ಬರ್ತಾನ ಅನ್ನೋ ಧೈರ್ಯ ಇರ್ತದ ನಂಗ. ಅದ್ರ ಸಂಬಂಧ ಈಜ್ ಕಲಿಯತನ್ನ. ಏನ್ ಬೇಕಾ ತ್ರಾಸ ಆಗ್ಲದ, ನಾ ಈಜ್ ಕಲಿಯಕಂದ್ರ ಕಲಿಯಕೆ. ಇಲ್ಲಿ ನೋಡ್ತಮ್ಮ, ಒಂದ್ ಮಾತ್ ಹೇಳ್ತಂಗ ಕೇಳ. ನಾ ಜೇರ್ ಕರ್ತ ಇಲ್ಲಿ ಈಜ್ ಕಲ್ತಿದ್ದ ನಿಮ್ ಮಾವು ಗೊತ್ತಾಗ್ಬಾರ್ದ. ಮತ್ ಹೊಳ್ಯಾಗ ಹೋಗಿ ಬದ್ಲಿ ಮತ್ ಬಾವ್ಯಾಗ ಹೋಗದ್ನಂದ್ರ ಏನ್ ಮಾಡ್ಲ? ಅಲ್ಲ ಮಾಮ ಸಿಟ್ಟು ಬಂದ್ರ ಯಾ ಡೇಟಾ ಹೊಡಿಬೇಕು ನಿನಗ. ಹೊಳ್ಯಾಗ ಹೋಗಿತೀನಿ ಯಾಕಂತಾನ? ನಾನೇ ಹಳದಾಗ ತುಡಿಲಿ ಅವನಿಗೆ. ಯಾವಾಗ ನೀನು ಹೊಳ್ಯಾಗ ಹೋಗಿತೀನಿ ಅಂತ ಹಠ ತೊಟ್ಟಾನಂದ್ರ ನೀ ಈಸ್ ಕಲಿಯಕ ನೀ ಬಿಡಿಬೇಡ ನೀ. ರಾಜ್ ಸ್ವಿಮ್ಮಿಂಗ್ ಪೂಲ್ ಅಂತೇಳಿ ಬಿಜಾಪುರ್ನಾಗ ದೊಡ್ಡ ಹೆಸರು ಐತಿ. ಅಲ್ಲಿ 3 ವರ್ಷದ ಹುಡುಗರು ಹಿಡ್ಕೊಂಡು 65 ವರ್ಷ ಮುದುಕರ ತನಕ ಈಸ್ ಕಲಿತಾರ ಅಲ್ಲಿ. ನೀ ತಲೆ ಕೆಡಿಸ್ಬೇಡ. ಹಂಗಂದ ಅಲ್ಲೇ ಕರ್ಕೊಂಡು ಹೋಗ ನಾನು. ಬಾನಿ ಇಟ್ಟು ನಾಟಕ ಹಚ್ಚನ. ಅಲ್ಲ ನಾ ನೀ ಎಷ್ಟೆಲ್ಲಾ ಧೈರ್ಯ ಕೊಟ್ಟು ಕರ್ಕೊಂಡ್ ಹೊಂಟಿ. ಏನ್ ನೀರಾಗ ನಮ್ ನಷ್ಟ ಬಿಡ್ತಾರ? ಏನ್ ಅವ್ರು ನೀರಾಗ ನಿಂದಿರ್ತಾರ? ಹುಚ್ಚಿದ್ಯಾಕ ನೀ? 10-12 ಮಂದಿ ನೀರಾಗ ಇದ್ದಿರ್ತಾರೇವ. ಹುಚ್ಚಿ ವೈದು ಅಲ್ಲೆಲ್ಲ ಈಸ್ ಕಲಿಕೆ ನಾನು 10 ಮಂದಿ ಒಳಗೆ ಇದ್ದಿರ್ತಾರನ. ಟ್ಯೂಬ್ ಕಟ್ಟಿ ನಮಗೆ ಒಳಗೆ ಬಿಟ್ಟಿರ್ತಾರ ಅವ್ರು. ಟ್ಯೂಬ್ ಕಟ್ಟಿ ಬಿಡ್ತಾರ. ನಾ ಎಲ್ಲಿ ಸೊಂಟಕ್ ಹಗ್ಗ ಕಟ್ಟಿ ಕೈ ಬಿಡ್ತಾರಂತ ಮಾಡಿದ್ನೇಳ. ಏನೇನ ನೋಡ್ತಂಗಿ, ಫುಲ್ ಫೇಮಸ್ ರಾಜ್ ಸ್ವಿಮ್ಮಿಂಗ್ ಪೂಲ್ ಬಿಜಾಪುರದ ಫುಲ್ ಫೇಮಸ್. ಈಗ ಸಮಾಧಾನ ಆಯ್ತು ನೋಡಿ. ಏನು ಮಂದಿಯಪ್ಪ, ಸಣ್ಣ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದ ಮುದುಕರು ತನಾನು ಬಂದು ಬಿಡ್ಲತ್ತಾರ. ಹಿಂಗಾಗಿ ಬ್ಯಾಸ 10 ಮಂದಿ ಸತತ ದುಡಿತೀವಿ ಅಂದ್ರೆ ಬೇಸರ ಆಗಿಬಿಟ್ಟೈತಿ. ಈಗ ಫುಲ್ ಅದಪ್ಪ. ಒಂದು 4 ಹುಡುಗರದ ವಿಷಾಡ್ ಹೋಗ್ತಾವ. ನನಗರೆ ಕಂಡಾಪಟ್ಟಿ ಹೊಟ್ಟೆ ಹಸ್ತದ. ಹೋಗಿ ಊಟ ಮಾಡಿ ಬಂದ್ರೆ ಆಯ್ತು. ಅದ್ರಾಗ ಹೆಸರಾಗಿಬಿಟ್ಟೈತ್ರಿ. ಹೆಸರಾಗಿಬಿಟ್ಟೈತಿ. ಎಲ್ಲೆಲ್ಲಿದು ಮಂದಿ ಬರ್ತೈತಿ, ಏನು ಸುದ್ದಿ ಅಲ್ಲ. ಇಲ್ಲಿ ಮತ್ತು ನಮ್ಮಲ್ಲಿ ಕಸ್ಟಮರ್ ಹಂಗದಾರ್ರಿ. ನಮ್ಮ ಕೈಯಾನ ಹುಡುಗರು ಹಂಗದಾವ. ಯಾರಿಗೆ ಈಸ್ ಬರಂಗಿಲ್ಲ ಅಂಥವ್ರಿಗೆ 3 ದಿನದಾಗ ಈಸ್ ಕಲಿಸ್ಬಿಡ್ತಾರ ನೋಡಿಲ್ಲಿ. ಟ್ಯೂಬೇ ಹಾಕುದು ಬೇಡ, 4 ದಿವಸಕ್ಕೆ ತಾವ ಜಿಗದು ಹೊಂಟಾವ. ಚಪ್ಪಲ್ ಇಲ್ಲೇ ಬಿಡು. ಫಸ್ಟ್ ಟೈಮ್ ನೀರಾಗ ಇಳಕತ್ತಿ, ಬಲಗಾಲಿಟ್ಟು ಒಳಗೆ ನಡಿ. ನಮಸ್ಕಾರ ನಮಸ್ಕಾರ. ಬರ್ರಿ 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 ಬರ್ರಿ. ನಮಸ್ಕಾರ ಬರ್ರಿ. ನಮ್ಮ ಮಕ್ಕಳ ಈಸ್ ಕಲಕ್ ಬಂದಾಡ್ರಿ. ಬಾ, ಈ ಬಾಟ್ಲಾಗ ಜಿಗಸು ಕಲೀಲಿ. ಏನಿರಿ ಬಾ, ಇಲ್ಲಿ ಉಡ್ಯದಾಗ ನೀರು ಹಾಕೋತೀನಿ, ಈಶಾಡ್ಸ್ ಬಾ. ಯಾವ್ರೇ ಕೆಳಗೆ ನಿಂತು ಮಾತಾಡೋ ಜರ. ಯಾರ್ದ? ನಮ್ಮ ಅಕ್ಕ ಸ್ವಲ್ಪ ಈಸ್ ಕಲಿಬೇಕತ್ರಿ. ಇವ್ರು ಈಸ್ ಕಲಿಬೇಕತ್ತ. ಕಲೀರಿ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಈ ವಯಸ್ಸಿನಾಗ ಈಸ್ ಯಾಕೆ ಕಲೀಲತ್ತೀರ ಅಂತ ಕೇಳ್ಬೋದನ್ರಿ? ಏನ್ ಪರವಾಗಿಲ್ರಿ. ಯಾಕ ಹೇಳ್ಬಾರ್ದಂಗೆಲ್ಲ ಇಲ್ರಿ. ಫೀ ಎಟ್ಟದ ಹೇಳ್ರಿ. ನೀವು ಮುಚ್ಕೊಂಡು ಫೀ ಎಟ್ಟದ ಹೇಳ್ರಟ್ಟೆ. ಅಂದ್ರೆ ನೀವು ಈಶಾಡ್ ಹೋಗ್ತೀರಿ? ನೀವೇ ಮತ್ತೆ ಯಾರು ಹೇಳ್ತಾರ? ಮತ್ತ ಇಲ್ಲಿ ನಮ್ಮ ನೇಮಗಳದಾವ. ಏನೇನ್ ಕಾಯ್ದೆ ಕಾನೂನು ನಮ್ಮಲ್ಲಿ ಇರ್ತಾವ. ಅದ್ರ ನಾವು ಫ್ರೀಡಮ್ ಬಿಡಂಗಿಲ್ಲ ಒಳಗ. ಸಿಟ್ಟಿಗೆ ಜಿಗದ ಶಟ್ ಹೋದ್ರ ಅಂದ್ರೆ ಏನು ಹೊಯ್ಕೋತ ಹೋಗೋಣ ನಾವು ಇಲ್ಲಿ? ಏನೇನು ಹೆಂಗ ಏನು ಎಲ್ಲ ಕೇಳ್ಬೇಕಾಗ್ತದ ನೋಡ್ರಿ. ನಮ್ಮಲ್ಲಿ 4-5 ತರ ಅದಾವ್ರಿ. ಏನ್ ನೀವೇನು ಅಂಗಾತ ಬಿದ್ದು ಈಸಾಡ್ಬೇಕತ್ತಿರೋ, ಏನು ಚಿತ್ತ ಬಿದ್ದು ಈಸಾಡ್ಬೇಕತ್ತಿರೋ, ಏನು ಡಬ್ ಬಿದ್ದು ಈಸಾಡ್ಬೇಕಂತೇನ್ರಿ? ಅದು ಹಿಂಗೆಲ್ಲ ಅದಾವ. ಡಬ್ ಬಿದ್ದು ಈಸಾಡ್ತೀನಿ ಅಂದ್ರೆ ಟ್ಯೂಬ್ ಹಾಕ್ತೇವೆ. ಹಿಂಗದೇನ್ರಿ? ಚಿತ್ತ ಬಿದ್ದು ಈಸಾಡ್ತೀನಿ ಅಂದ್ರೆ ನಾವೇ ಬಡ್ಯಾಗ ಕೈ ಹಿಡಿದಿರ್ತೇವೆ. ಹಿಂಗ ಹೋಗಿ ಹಂಗೆ ಕೈ ಕಾಲು ಬಡಿಬೇಕು ನೀವು. ಏನ್ ನಾವೇ ಕೈ ಬಿಟ್ಟು ನಿಮ್ ಕೈ ಕಾಲು ಅಳಿಗಾಡ್ಸೋತ್ ನಿಂದ್ರುನ ಏನಿದೇವ, ನಾವು ಸುಮ್ಮ ಹಂಗ ಮಜಾಕ್ ಮಾಡ್ಕೋತಿರ್ತೇವಿ. ಅಲ್ಲಿ ನಾವು ಟ್ಯೂಬ್ ಕಾಣ್ತಾವಿಲ್ಲ, ಅಲ್ಲಿ ಬೇಕಾದಂತವ್ರು ಇದ್ರು ಆ ಟ್ಯೂಬ್ ಹಾಕ್ತೇವ್ ನಾವು. 3 ದಿನ ಅಷ್ಟ ಟ್ಯೂಬ್. 4ನೇ ದಿವಸಿಗೆ ನೀವು ಟ್ಯೂಬೇ ಹಾಕೊಳಂಗಿಲ್ಲ. ಮುಂದ್ರಿ ತಾವ ಈಸಾಡ್ತಾರ ಅವ್ರು. ಯಾಕ? ಇಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ಹಂಗ ಐತಿ. ನಮ್ಮಲ್ಲಿ ತರಬೇತಿ ಕೊಡೋರು ಹಂಗ ಅದಾರ. ಭಾಳ ಅಂದ್ರೆ ಭಾಳ ಚಲೋ ಹುಡುಗರು ಅದಾವು. ನೀವು ಹಿಂಗ ಬಂದ್ರ ಈಸ್ ಕಲಿಯೋದಾಗಲ್ರಿ. ಬರ್ಬೇಕ್ರಿ? ಸೀರೆ ಕಳಿಬೇಕ್ರಿ. ಅಂದ್ರ ಸೀರೆ ಕಳಿಬೇಕಂದ್ರ ಸೀರೆ ಮ್ಯಾಗ ಈಸಾಡ್ಲಾಕ್ ಬರುದಿಲ್ಲ. ನೈಟ್ ಡ್ರೆಸ್ ಇದ್ರ ನೀವು ಹಾಕೊಂಡ್ ಇವು ನೈಟ್ ಪ್ಯಾಂಟ್ ಟಿ ಶರ್ಟ್ ನಿಂಬಲ್ಲಿ ಇರ್ಲಿಲ್ಲ ಅಂದ್ರ ನಂಬಲ್ಲಿ ಅದಾವ್ರಿ. ಬಂದ ಇಲ್ಲಿ ಹಾಕೊಂಡು ಈಸಾಡ್ಬೋದಾ? ಹೋಗೋ ಮುಂದ್ ಕಳೆದಿಟ್ಟು ಹೋಗುದ್ರಿ. ಹೋಗೋ ಮುಂದ ಅವ್ರು ಕಳೆದಿಟ್ಟು ಹೋಗ್ತಾರ, ಆಮ್ಯಾಗ ನೀವು ತೊಳಿತೀರೇನ್ರಿ? ತೊಳೆದ್ ಹಾಕ್ಲಕ್ಕ. ಬೈ ಎದ ಕಳ್ತಿ? ಯಾಕ್ರಿ ಹೆಂಗ ಕೊಡ್ತೀರಿ? ಈಸ್ ಕಲಿಕ್ ಬಂದ್ರಿ ಹೆಂಗ ಕೊಡೈತ್ರಿ? ಅಲ್ಲ, ಅರ್ಬಿ ಅಕ್ಕಿ ಹುಟ್ಟಿರ್ತಾಳ, ನೀವ್ ಹುಟ್ಟಿರ್ತೆ. ಆಕಿನ ಹುಟ್ಟಿರ್ತಾಳ. ಈಸ್ ಕಲಿಯಕ್ ಅಕ್ಕಿವ ನೀನು? ಆಕಿನ ರೀ. ಮತ್ ಅಕ್ಕಿ ಹುಟ್ಟಿದ್ರ ಬಿ ನಾ ಯಾಕೆ ತೊಳಿದೇವಲೆ? ಆಕಿ ಹಾಕೊಂಡಿದ್ರಿ ಬಿ ಅಕ್ಕಿನೇ ತೊಳೆದಿಟ್ಟು ಹೋಗೋದು, ಮರದಿವ್ಸ ಮುಂಜಾನೆ ಬಂದು ಹಾಕೊಂಡು ಹೋಗೋದು. ಬೈ ಎಳೋದಾದ್ರೆ ಇಲ್ಲಿ ತಳಬೇಡ. ಸ್ವಿಮ್ಮಿಂಗ್ ಪೂಲ್ನಾಗಳು ನೀ ಈ ನೀರ್ ಕಮ್ಮಾಗ್ಯಾವ. ಅವಂದ್ ನೀನ್ ಒಂದ್ 2 ಬಗ್ಸ್ ನೀರ್ ಬಿದ್ದು ಹತ್ರ ಅಲ್ಲಿ ಎಲ್ಲಿ ಒಳಗೆ ಬರ್ರಿ, ಒಳಗೆ ತೋರಿಸ್ತೀನಿ. ಬರ್ತಾರ ಇಲ್ಲಿ ಎಲ್ಲ ಕೇಳ್ಕೊತ.
ಏ ಹಿಡ್ಕೋರ ಮರ ಹೋಗಿ ಜಿಗದ್ಗಿದ್ದಾಳ. ಏ ಯವ್ವ ಈಸ್ ಕಲಿಯಾಕ ಬಂದಿಲ್ಲ, ಕಲಿಸ್ತೇವ್ ಗಡಬಡ ಮಾಡ್ಲಾಕ್ ಹೋಗ್ಬೇಡ. ಎಟ್ಟಿಟ್ಟು ಸಣ್ಣ ಹುಡುಗರ ಇವ್ರು ಚಂತನ ಗಾಡಿ ಹಚ್ಚಿ ಮೆಕ್ಕಿ ತಿನ್ನಿ ಮಾರ್ತಾರ ಇವ್ರು ಇಟ್ಟಿಟ್ಟೆ ಹುಡುಗರು. ನಾ ಮೊದ್ಲೇ ಹೇಳಿಲ್ಲ ನಿನಗೆ, ಸಣ್ಣ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದ ಮುದುಕರ ತನಕನು ಈಸ್ ಕಲಿಸ್ತೇವ್ ನಾವು. ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಅವನ ಮಕ್ಕೋತಾನ. ಮಕ್ಕಳಕ್ ಬಂದಿ ಈಸ್ ಕಲಿಯಕ್ ಬಂದಿದ್ದೆ. ಈಕಿ ಏನು ಹೋಮ್ರೆ ನಿಮ್ ತಂಗಿ ನಿಮ್ಮ ಅಕ್ಕನ ಹಾಕ್ರಿ ಇನ್ನ ನೀರಾಗ ಖಾಲಿ ಇಟ್ಟಿಲ್ಲ ಮಕ್ಕೊಳಕ್. ಯವ್ವ ನಿಮ್ ಮಕ್ಕಳದಿದ್ರ ರೂಮ್ ಅದಾವ. ಅಂದ್ರ ಈಶಾಡಿ ಹೈರಾಣ ಆಗಿರ್ತೈತಿಲ್ಲ, ಹೆಣ್ಮಕ್ಳಿಗಿಂತ ಸಪ್ರೇಟ್ ರೂಮ್ ಅದಾವ ರೆಸ್ಟ್ ಮಾಡ್ಲಾಕ. ಹಿಂಗ್ಯಾಕ್ರಿ ನೀವ್ ಹಂಗ ತಿಳ್ಕೊತಿರಪ್ಪ, ನಾ ಏನ್ ಮಾಡ್ಲಿ? ರೆಸ್ಟ್ ಮಾಡ್ಲಾಕ್ ರೂಮ್ ಅದಾವು, ಅಲ್ಲಿ ಹೋಗಿ ನೀವು ರೆಸ್ಟ್ ಮಾಡ್ಬೋದು. ಟ್ಯೂಬ್ ಹಾಕ್ತಾರ, ಸೊಂಟ ಟ್ಯೂಬ್ ಹಾಕ್ತಾರ, ಅರಿವಿ ಕೊಡ್ತಾರ, ಬ್ಯಾರೆ ಅರಿವಿ ಏ ಯವ್ವ ಸುಮ್ಕೊಂಡಿ. ನಾ ಹೇಳುತ್ತಾನ ಜರ ತಡಿ ನಡಿ. ಇನ್ನ ಹಿಂಗ್ ದಂಡಿಗೆ ನಿಮ್ಗೆ ಎಲ್ಲ ತೋರಿಸ್ಬೇಕ. ನೋಡ್ಬಾಯಿ ಗಡಬಾಡ್ ಮಾಡ್ಬೇಡ, ಇನ್ನ ನಿನಗ ಟ್ಯೂಬ್ ಕಟ್ಬೇಕು. ಇವು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಾವ. ಏ ಮರ ಈಸ್ ಕಲಿಯಾಕ ಬಂದಾಳ, ಮಕ್ಕಳಾಕ್ ಬಂದಾಳಿಕಿ. ಏ ಅಕ್ಕ ಹಿಂಗ್ಯಾಕ್ ಮಾಡ್ತಿ ಸುಮ್ಕೊಂಡ್ ನೀನ? ಬಾರ ಬಾ, ಇನ್ನ ಹೇಳ್ಬೇಕ. ಗಸಗ್ನೆ ಹೋಗಿ ಎಲ್ರಿ ಬಿದ್ದು ಏನ್ರ ಮಾಡ್ಕೊಂಡೆ ಅಂದ್ರ ಈ ಹಗ್ಗ ಐತ್ಲ ಇದು, ಹಗ್ಗ ಹಿಡ್ಕೊಂಡು ಈ ಕಾಡಿ ಸೊಂಟ ಮಟ ನೀರ್ ಇರ್ತಾವ. ಟ್ಯೂಬ್ ಹಾಕಿ ಬಿಡ್ತೀವಿ ನಾವು. ನಮ್ಮವ್ರೆಲ್ಲ ಹೆಂಗ್ ಈಸಾಡ್ಬೇಕಂದ್ರೆ ಟ್ರೈನಿಂಗ್ ಕೊಡ್ತಾರ. ಹಾ ಇದಾದ ಬಳಕ ಬರ್ರಿ ನಾ ತೋರಿಸ್ತೇನೆ ನಿಮ್ಗೆ. ಬೈ ನಾ ನಿನಗೆ ಏ ಏನ್ ಹೋಮ್ರೆ ನಿಮ್ಮ ಅಕ್ಕ ಹಾಯ್ ಹಾಯ್ ಅಂತೇಳಿ ನಾಯಿಗತ್ಲೆ ನಡ್ಸಾಳ. ಏನ್ ಈಸ್ ಕಲಿಯಾಕ ಬಂದಾಳು, ಈಸ್ ಕಲಿಯವ್ರನ್ನ ಪರಿಚಯ ಮಾಡ್ಕೊಳಕ್ ಬಂದಾಳು. ಆಕಿ ಖುಷಿ ಆಸಂಗ ಮಾತಾಡ್ರಿ. ನಿಮ್ಮ ಇದು ಇಲ್ಲಿ ನೋಡಿ, ಇದು ಹಗ್ಗ ಮುಗಿತಿಲ್ಲ, ಇಲ್ಲಿ ಬೌಂಡ್ರಿ ಮುಗಿತಿದ್ದು. ಇಲ್ಲಿ ಮತ್ತೆ ಇಲ್ಲಿ ಕುತ್ತಿಗೆ ಮಠ ನೀರ್ದಾವ ಇಲ್ಲಿ, ಅದು ಅಲ್ಲಿ ತನ. ಆಮ್ಯಾಗ ಇಲ್ಲಿ ಈಸ್ ಕಲಿಸ್ತೀವಿ ನಾವ್ ಇಲ್ಲಿ. ನಡ್ರಿ ನಮ್ಮ ಮುಂದೆ. ಏನು ಜಿಗದ ಮಾಮ ಅಲ್ಲಿ ಹೊಯ್ಕೋತಾನ. ನಡಿ ಮುಂದ್ ನಡಿನ. ಇಲ್ಲಿಗೆ ಮುಗೀತ್ ನೋಡು, ಇಲ್ಲಿಗೆ ಬೌಂಡ್ರಿ ಮುಗೀತ್. ಕುತ್ತಿಗೆ ಮಠ ಅದಾವಿಲ್ಲ ಅಲ್ಲಿ, ಇಲ್ಲಿ ಪೂರಾ ತಲಿ ಪೂರಾ ಮುನಿಗ್ ಹೋಗ್ತೈತಿ ನಿಮ್ದು. ಇಲ್ಲಿ ಬರುದ್ರಾಗೆ ಏ ಎಂತ ಹುಚ್ಚರನ್ನ ಕರ್ಕೊಂಡ್ ಬರ್ತಿರೋ ಇಲ್ಲಿ. ಆಕಿ ಖುಷಿ ಆತರ ಹಂಗ ಮಾತಾಡ್ರಿ. ಯಾನ್ ಹಿಂಗ ಖುಷಿ ಆಗುದು ಅಲ್ಲ. ಈ ಕಡೆ ಹುಡುಗನ್ ಮ್ಯಾಲ ಜಕೊಲತ್ತ. ಏ ಈಗಿನ ತಲಿ ಬರಬರಿ ಐತಿಲ್ಲ ಮತ್ತ ಇಲ್ಲ ನಮಗ್ ಹುಚ್ಚಿಡ್ಸಿ. ಕರೆಕ್ಟ್ ಐತ್ರಿ, ನಾ ನೀರ್ ನೋಡಿದ್ರ ಹಂಗ ಮಾಡ್ತೇನ್ರಿ. ಒಟ್ಟ ನಾ ಈಸ್ ಕಲಿಬೇಕ್ರಿ, ಅದಕ್ಕಾಗ್ರಿ. ಅಲ್ಲಿದಿಂದ ಇಲ್ಲಿ ಮುಗಿತಾ ಮುಗಿತ್ರಿ. ಇದು ಮುಗಿದ್ ಬಳಕ ಆಮೇಲೆ ಈ ಕಡೆ ಬೇಕಾದಂಗ ನೀವು ಹೊಳಿ ಈಸ್ಬೋದು. ಬೇಕಾಂತ ಸಮುದ್ರ ಇದ್ರು ಈಶಾಡಿ ಬರ್ಬೋದು. ಇಲ್ಲಿ ಬಂದ ಬಳಕ ಪೂರಾ ಧೈರ್ಯ ಬರ್ತೈತಿ ನಿಮ್ಗೆ. ಸಮುದ್ರ ಏನ್ ಬ್ಯಾಡ್ರಿ, ಯಾಕೆ ಹೊಳಿ ಇಸಿದ್ರ ಸಾಕ್ರ ನಮಗ. ಪಾವಿ ಪಾವಿ ಈಸಾಡ ಕಲ್ಪ ಮತ್ತ ನಾ ಮಾತ್ರ ಹೊಳಿ ಮಾತ್ರ ಅಷ್ಟ ಈಸಾಡ. ಆಯ್ತಾಯ್ತು ಬೈ, ನೀ ಎಲ್ಲಿ ಬೇಕಾದಲ್ಲಿ ಈಶಾಡಿ. ನಿನಗೆ ಈಸ್ ಕಲ್ಸೋದು ನಮ್ಮ ಧರ್ಮ ಕಲಿಸ್ತೀವಿ. ಕಲಿಯೋದು ಕಲಿತಿರೋ ಬಿಡ್ತಿರೋ ಅದು ನಿಮ್ಮ ಕರ್ಮ. ನಾ ಮುಂದಿಂದ ಹೇಳಂಗಿಲ್ಲ. ನಡ್ರಿ ಹಿಂಗಾಯ್ತು ಹಿಂಗ್ ಬರೋಣ. ಏ ಬಾಯಿ ಅವ ಇಟ್ಟತ ನೀರಾಗಿ ಈಸಾಡ್ಯಾನ, ದಂಡ್ ಹೆಚ್ಚಾಗಿ ತಿಂಡಿ ಹೆಚ್ಚಾಗಿ ಇಲ್ಲಿ ಬಂದು ಮಕ್ಕೊಂದ ನಾವು ಪರಿಚಯ ಮ್ಯಾಗ. ನೀನ ಈಸೆ ಕಲ್ತಿಲ್ಲ, ಹೋಗಿ ನೀ ಅವ್ನ ಹುಡುಗನ ಬಾಜು ಮಕ್ಕೋತಿನಿಲ್ಲ. ಮೊದಲು ಈಸ್ ಕಲಿ. ನಿನಗೆ ಹೇಳಿಲ್ಲ ಸಪ್ರೇಟ್ ರೂಮ್ ಅದಾವ. ಕಲಿಸ್ತೀನಿ ನಾಳೆ ಹಿಡ್ದ ಬರ್ರಿ, ಹಠ ಮಾಡ್ಲಾಕ್ ಹೋಗ್ಬೇಡ್ರಿ. ಏ ಬಾಯಿ ಟೈಮಿಂಗ್ ಅದ ಇಲ್ಲಿ. ಇವತ್ತೇ ಈ ಸದ್ಯ ಜಿಗಸಂದ್ರೆ ಹೆಂಗ್ ಜಿಗಿಸ್ತಾರ ನಾ ನೋಡಿಲಿ. ನನ್ ಗಂಡ ರಾತ್ರಿನ ಹೊಳಿ ದುಡಿದ್ನಂದ್ರ ಸುಮ್ಮನೆ ಕುಂಡ್ರಿ ನೀವ ಹಿಂಗ್ಯಾಕ್ ಮಾಡ್ತಿ? ಏ ಬಾಯಿ 4 ತನ ಇಲ್ಲಿ ಬರೇ ಗಂಡ ಹುಡುಗರು ಬರ್ತಾವ. 4 ಮುಂದ ಬರೇ ಹೆಣ್ಮಕ್ಳು ಬರ್ತಾರ. ಅವಾಗ ನೀ ಎಲ್ಲಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋ, ಅವ್ರ ಜೊತೆ ಈಶಾಡು. ನಿನಕಿಂತ ಮೊದಲು ಬಂದವ್ರು ಈಸ್ ಕಲ್ತಾರ ಈಗ ಆಲ್ರೆಡಿ. ಅವ್ರು ಹೆಂಗ್ ಈಶಾಡ್ಬೇಕು ಅನ್ನೋದು ನಿನಗೆ ಹೇಳಿ ಕೊಡ್ತಾರ. ಅವ್ರ ಜೊತೆ ಬಂದನಿಕಾಗಿ ಈಸ್ ಕಲಿ. ಬರಬರಿ ಹೇಳಿದ್ರ ಹೌದಿಲ್ಲ? 4 ಹಿಡ್ಕೊಂಡ್ ಬರ್ಬೇಕು, ಸಂಜೆ 4 ಹಿಡ್ಕೊಂಡು. ನನಗೆ ಈಸ್ ಕಲ್ಸತ್ತೇಳಿ ಮುಂಜಾನೆ 8ಕ್ಕೆ ಬಂದು ಸಂಜೆ 5 ತನಕ ಗುಂಟ ಬಡ್ಕೊಂಡು ಇಲ್ಲಿ ಕುಂದ್ರಬೇಡ. ನಿನ್ ಕಾಯೋದ್ ಆಗಲ್ಲ ನಮ್ಗ. ಟೈಮಿಂಗ್ ಪ್ರಕಾರ ಇರ್ತದ, ಟೈಮಿಂಗ್ ಪ್ರಕಾರ ಬರ್ಬೇಕ. ನಡ್ರಿ ಶಾನೆ ಇರದ್ರಿ. ಏನ್ ಹೋಗ್ತದ ಹೋಯ್ತಿ ಹಂಗೆ ಮಾಡ್ತಾಳ. ಯಾಕ ಸಣ್ಣಂತ ಮೀನ್ ಅದಾವ. ಸಣ್ಣಂತ ಮೀನ್ ಅದಾವ, ಬರೀ ನೀರಾಗ ಇಳಿದ್ರ ಸಾಕು ಹಂಗಲ್ಲ ಗುಳು 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 ಮಾಡ್ತಾವ. ಏ ಬೈ ಸಣ್ಣಂತ ಮೇನ್ ಇರ್ಲಾಕ ಇವೇನ್ ತಿಂಗಳಾನ ಗಟ್ಲೆ ವರ್ಷನ ಗಟ್ಲೆ ನೀರ್ ಇಡ್ತೀವ ತಿಳಿದೆ ನೀದ್ರಾಗ. ಏ ಎಬ್ಬಸ್ ಹೋಗಿ ಕಡೆ ದಂಡಿಗೆ ತೊಗೊಂಬಾ. ಮೀನಾ ನೋಡ್ಲಾಕ್ ಹೊಂಟಾಳಕಿ. ಇವು 8 ದಿವ್ಸನಾಗ ಬಾಳ ಐತ್ರಿ ನಮಗ. ನಾವ್ 3 ದಿವ್ಸಗೊಮ್ಮೆ ನೀರ್ ಚೇಂಜ್ ಮಾಡ್ತೀವಿ. ನೀರ್ ಎಲ್ಲಾ ಸ್ವಚ್ಛ ಮಾಡಿ ಮತ್ ಹೊಸ ನೀರೇ ತುಂಬ್ತೀವಿ. ಅಲ್ರಿ ಸರ, ಈ ಸಣ್ಣ ಹುಡುಗರೆಲ್ಲ ಇಶಾಡ್ತಾರ, ಮತ್ತ ಏನ್ ಒಳಗ ಏನ್ ಇದು ಮಾಡಲ್ರಿ? ಏನಿಲ್ಲ, ಮತ್ ಸ್ವಚ್ಛ ಇರ್ಬೇಕ್ರಿ. ಅದು ಫಸ್ಟಿಗೆ ಅಲರ್ಜಿ ಅದ್ರ ಅದಕ್ಕೆ ಸ್ಟಾರ್ಟಿಗೆ ಜಿಗನ ಮೈ ಜುಮ್ ಅನ್ನಕ್ ತಂಡಿಗೆ 2 ಹನಿ ಹೋದ್ರ ಅದು ಹೇಳಕ್ ಬರುದಿಲ್ಲ. ಹಿಂಗಾಗಿ 3 ದಿವ್ಸಗೊಮ್ಮೆ ತೊಳಿತೀವಿ ನಾವು. ಏಸ್ಗೋತಾಳ್ರಿ ಬಾಳ. ಕುಡಿಬೇಡ ಅಂತೇಳು ನೀರ, ಕುಡಿಬೇಡ ಅಂತೇಳು. ನಡಿ ಮುಂದ ನಡಿ. ಏನ್ ತಲೆ ಕೆಟ್ಟರಂಗ್ ಮಾತಾಡ್ತೀನಿ? ಇದು ಹೊಳಿನೂ ಅಲ್ಲ, ಸಮುದ್ರ ಅಲ್ಲ.
ಒಂದು ದೊಡ್ಡ ಹಳ್ಳನೂ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಅಂತಾರೆ ಇದಕ್ಕೆ. ಇದ್ರಾಗ ಏನೇನು ಒಂದು ಹುಳ ಸಹಿತ ಇರಂಗಿಲ್ಲ. ನನಗೇನು ಹೇಳ್ತಿರ್ತಿಲ್ಲ, 3 ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡ್ತೀವಿ, ಗಲೀಜು ನಡೆಯಂಗಿಲ್ಲ. ಇದನ್ನ ತೊಳಿಬೇಕಂತೇಳಿ 10 ಹುಡುಗರು ಅದಾವ ಇಲ್ಲಿ. ಆಮ್ಯಾಗ ನಿಮ್ಗೆ ತರಬೇತಿ ಕೊಡ್ಲಾಕ ಒಂದು 4-5 ಹುಡುಗರು ಬೇರೆ ಅದಾವ, ಯಾವ ರೀತಿ ಈಸಾಡ್ಬೇಕು ಅನ್ನೋದು. ನೋಡ್ರಿ, ಆಯ್ತಾಯ್ತು ಬಿಡ್ರಿ. ಈಗ ಈಸಾಡೋದೇ ಇದ್ ಕೇಳ್ರಿ, ಫಿಕ್ಸ್ ಆಯ್ತಿಲ್ಲ. ಎಲ್ಲ ಮಾಹಿತಿ ಕೊಟ್ರಿ ನಮಗ. ಯಾಕ ಯಾವಾಗ ಬೇಕಾದಾಗ ಈಸ್ಕಲ್ಲಿ. ಈಸಾಡೋದು ಫಿಕ್ಸ್ ಆಯ್ತಿಲ್ಲ. ಹೌದ್ರಿ. ನೋಡ್ರಿ, ಹೆಸರು ಹಚ್ಚತ್ತಿರ. ಈಗ ಯಾಕ್ರಿ ಹಾ. ಒಂದ್ 6 ತಿಂಗಳು ಬಿಟ್ಟು ಹಚ್ತೇವ್ರಿ. 6 ತಿಂಗಳು ಬಿಟ್ಟು ಹೆಸರು ಹಚ್ಚಿದ್ವಿ ಅಂದ್ರೆ ಈಗ ಯಾಕೆ ಬಂದೀವಿ? ಏ ಅಣ್ಣ, 4 ತಿಂಗಳು ಯಾಕೆ ಹೇಳಾಕತ್ತೀನಿ ನೀನು? ನಾನು ನಾಳಿಂದನೇ ಈಜ್ ಕಲಿಯಾಕ ಬರಕ್ಕೆ ಅಷ್ಟೊಳಗೆ ಏನ್ರ ನನ್ನ ಗಂಡ ಹೊಳ್ಯಾಗ ಹೋಗುದ್ನಂದ್ರೆ ಏನ್ ಮಾಡ್ತೀನಿ? ಅಂದ್ರ ಇದು ಗಂಡ ಹೆಂಡತಿ ಜಗಳ. ಹೌದ್ರಿ. ಗಂಡ ಹೆಂಡತಿ ಜಗಳ, ಗಂಡ ಹೊಳ್ಯಾಗ ಹೋಗಿತೀನಿ ಅಂದಿದ್ದಕ್ಕೆ ನೀವು ಈಸ್ ಕಲಿ ಹತ್ತೀರಿ. ಹ್ಞೂನ್ರಿ. ಭಾಳ ಬೆಸ್ಟ್ ಕೆಲಸ ಮಾಡ್ರಿ ನೀವು. ಪ್ರತಿಯೊಬ್ಬರಿಗೂ ಈಸ್ ಬರ್ಬೇಕ್ರಿ, ಈಸ್ ಕಲಿಬೇಕು. ನೋಡ್ರಿ, ಒಂದೊಂದು ಟೈಮ್ದಾಗ ಎಲ್ಲರೇ ಹೊಳ್ಯಾಗ ಅಂತಲ್ಲಿ ಇಂತಲ್ಲಿ ಕೂತ್ ಹಡಗ್ನಾಗ ಹೊಂಟಿರ್ತೀವಿ, ಅಕಸ್ಮಾತ್ ಹಡಗ್ ಪಲ್ಟಿ ಆಯ್ತಂದ್ರ ಏನ್ ಹೊಯ್ಕೋತ್ ನೀರಾಗ ಹೋಗೋದಾಕತಿ. ಅದೇ ನೀವು ಈಸ್ ಕಲ್ತ್ರಿ ಅಂದ್ರ ದಂಡಿ ಮುಡ್ತೀನಿ ಅನ್ನೋ ಧೈರ್ಯ ಇರ್ತೈತಿ ನಿಮಗ್. ಈಸ್ ಕಲೀರಿ, ಭಾರಿ ನಿರ್ಧಾರ ತಗೊಂಡ್ರಿ ನೀವು. ದಂಡಿ ಮುಟ್ಟು ಗುಂಡ್ಯಾನ್ ಮುಡ್ತಾನ ಅನ್ನೋ ಧೈರ್ಯ ಇರ್ತೈತ್ರಿ ನಂಗೆ. ಐತಿಲ್ರಿ, ಹಾ. ಆ ಧೈರ್ಯ ಇರ್ಬೇಕು ಮೊದಲು. ಅವ್ರಟ್ಟು ಬುದ್ಧಿ ನಿನಗಿಲ್ಲಲ್ಲೋ. ನಾ ಪಾಪ ಅವ ಹೆಣ್ಮಗಳು ಹುಚ್ಚದಾಳತ್ತಿದ್ದೆ, ನೀನ ಹುಚ್ಚದೆ. ಇಲ್ಲಿ 6 ತಿಂಗಳು ಬಿಟ್ಟು ಹೆಸರು ಹಚ್ತೀನತಿ. 6 ತಿಂಗಳಲ್ಲ, 3 ತಿಂಗಳದಾಗ ಪರಡ ಮಾಡಿ ಹೋಗಿತೀನಿ. ಅವ್ರು ಯಾರಿಗೆ ಹೇಳಾರ್ದ ಹಂಗಾತ ಬಿದ್ದು ಈಸಾಡ್ಬೋದು. ಅಂದ್ರೆ ನಿಮ್ ಲೆಕ್ಕಾಚಾರ ಹೀಗೆ ಜಿಗಿಸ್ತೀರಿ ನೀರಂಗನ ಆಯ್ತು. ಅದು ನಿಮಗ್ ಬಿಟ್ಟಿದ್ದು. ಬಂದ್ರ ಜಿಗಿಸ್ತೇವ್, ಬರ್ಲಿಲ್ಲ ಅಂದ್ರೆ ಇಲ್ಲ. ನಮಗ್ ಬರ್ತೈತ್ರಿ ನಾವು. ಬರ್ತಿಲ್ಲ. ಹಾ. ನಡಿ ಬಾಯ್, ಆಯ್ತು ಕೌಂಟ್ರ್ ಬಳಿ ಮಾತಾಡೋಣ. ಹೆಸರು ಹಚ್ಚತಿ ನಡಿ ಬರ್ರಿ. ಟೈಮಿಂಗ್ ಅಂತೂ ಹೇಳೀನಿ ನಿಮಗ್. ಏನು ಬರೀ ಹೆಸರು ಹಚ್ಕೊಳ್ಳೋದೈತಿ. ಹೆಸರು ಹೇಳು. ಕಟಕ್ ರೊಟ್ಟಿ ಖಾರ ಚಟ್ನಿ ಕಟ್ಕೊಂಡ್ ಹೋಗನ್ ಚಟ್ಕೊಂಡ್ ಹೋಗ್ತಾನ ಚಿದಾನಂದ್ರಿ. ಯವ್ವ, ನಿನ್ ಗಂಡನ ಹೆಸರು ಕೇಳಿಲ್ಲ. ಈಸಾಡ್ಲಕ್ ಬರಕ್ ನೀ ಹೌದಲ್ಲ, ಹಾ. ನಿನ್ನ ಹೆಸರು ಹೇಳವ. ನನ್ ಹೆಸರಿ ಶಿಲ್ಪಾರಿ. ಮತ್ತ ಅಟ್ ಹೇಳಣ, ಇದು ಒಡಪ್ ಹಾಕಿ ಹೇಳತ್ತಿಲ್ಲ. ನಿನ್ಗೆ ಯಾರು ಗಂಡನ ಹೆಸರು ಕೇಳಿದ್ರ ಇಲ್ಲಿ? ಇಲ್ರಿ, ನಾವ್ ಎಲ್ರ ಹೋದಲ್ಲಿ ನಂಗ್ ಒಡಪ್ ಹಾಕಿ ಹೇಳಾಕಸ್ತಾರ್ರಿ. ಏನು ಹೆಣ್ಮಗಳು ಏನು ಎಂಗೇಜ್ಮೆಂಟ್ ಬಂದಾಳು, ಕುಬ್ಸದ ಕಾರ್ಯಕ್ಕೆ ಬಂದಾಳು? ಈಗ ಹೇಳಿನಲ್ಲ, ನಾಳೆ ಸಂಜೆ 5 ಗಂಟೆಯಿಂದ ಬರ್ರಿ. 5 ಗಂಟೆ ತನಕ 4 ಗಂಟೆ ರೀ. 4 ಗಂಟೆ ತನಕ ಹುಡುಗರು ಇರ್ತಾವ ಇಲ್ಲಿ, ಗಂಡ್ಮಕ್ಳು ಇರ್ತಾರ. ಅವ್ರು ಹೊರಗೆ ಹೋಗ್ಬೇಕಾರೆ 5 ಗಂಟೆ ಆಕೈತಿ. 5ರಿಂದ ಹೆಣ್ಮಕ್ಳದ್ ಇರ್ತೈತಿ. ನಾಳೆ ಸಂಜೆ 5 ಗಂಟೆಗೆ ಬಂದ್ಬಿಡ್ರೆ ಹಂಗಾರ ಇವತ್ ಸಂಜೆ ವಸ್ತಿ ಇಲ್ಲೇ ಬಂದ್ಬಿಡ್ತೇನೆ. ಬೇಕಾದಂಗ ಬರ್ಲಿ, ನಾನು ಇಲ್ಲೇ ಬಸ್ತಿರ್ತೀನಿ. ನೀವೇ ವಸ್ತಿ ಮಾಡ್ತೀರಿ? ನಾನು ಕೆಲಸಗಾರದೇನು ತಮ್ಮ, ಮಾಲಕ್ ಬೇರೆ ಅದಾರ. ಯಾಕ ಇವನೇ ಮಾಲಕ್ ಅಂತ ತಿಳ್ಕೊಂಡು ನಾವ್ ಮನಿ ಹುಡ್ಕೆಲ್ಲ ಇವ್ನ ಮುಂದೆ ಹೇಳಿದೇವಲ್ಲ ನಾವು. ಈಗ ನಾ ಇರ್ಲಿಲ್ಲ ಅಂದ್ರೆ ಮಾಲಕನ ಮುಂದೆ ಹೇಳ್ತಿದ್ರಿಲ್ಲ. ಇದನ್ನ ಮಾಲಕ್ ಹೇಳಿ ಕೊಡಂಗಿಲ್ಲ. ಮಾಲಕನ ಕೈಯಾಗ ಏನ್ ನಾವ್ ಇದೀವಲ್ಲ, ಈಶಾಡೋದ್ರ ಬಗ್ಗೆ ಮಾಹಿತಿ ಹೇಳೋದು, ಅದ್ರ ತರಬೇತಿ ಕೊಡೋದು ನಾವ. ಮಾಲಕರಿಲ್ಲ. ಮಾಲಕರು ಒಮ್ಮೆ ಮುಂಜಾನೆ ಬಂದು ಹೋದ್ರಪ್ಪ ಅಂದ್ರೆ ಮತ್ತೆ ಹೊಳೆ ಸಾಯಂಕಾಲ ಬರ್ತಾರೆ ಇಲ್ಲಿ. ಅದಕ್ಕೆ ನೀವು ಸಂಜೆ ವಸ್ತಿಗೆ ಬರ್ರಿ. ಆಯ್ತ್ರಿ. ಈ ಬೇಕಾದಂಗ ರೂಮ್ ಅದಾವ್ರಿ, ನೀವು ಇಲ್ಲೇ ಇರ್ಬೋದು, ನಾನು ಇಲ್ಲೇ ಇರ್ತೀನಿ. ಸಂಜೆಗ್ ಬಂದ್ ಬಿಟ್ಟು ಹೋಗ್ಬಿಡ್ನಿ. ಬಿಟ್ಟು ಹೋಗ್ಬಿಡು. ನೀ ಬೆಳಗನ ಈಸ್ ಕಲಿಸ್ತೀನಿ ಈಕಿಗೆ. ನೀ ಹೊಳ್ಳಿ ಬರೋದ್ರಾಗೆ ನೀರಾಗ ಹಂಗಾತ ಬಿದ್ದಿರ್ಬೇಕಿಕ್ಕಿ. ಒಂದ ರಾತ್ರಿ ಪರಡ ಮಾಡಿರ್ತೀನಿ. ಆದ್ರೆ ಮರ್ಯಾದೆ ತೆಗೆದಿಲ್ವ. ಇದು ವಸ್ತಿ ಇರ್ಲಾಕ ಇದೇನ, ಏನು IB ಅದ, ಗೆಸ್ಟ್ ಹೌಸ್ ಅದ, ಏನ್ ದೊಡ್ಡ ಲಾಡ್ಜಿಂಗ್ ಅದ, ಏನೈತಿ? ಸ್ವಿಮ್ಮಿಂಗ್ ಪೂಲ್ ಟೈಮಿಂಗ್ ಪ್ರಕಾರ ಬರ್ಬೇಕು, ಟೈಮಿಂಗ್ ಪ್ರಕಾರ ಮನಿಗೆ ಹೋಗ್ಬೇಕು. ಇಲ್ಲಿ ಏನ್ರಿ ಹೆಚ್ಚಕಮ್ಮ ಆಯ್ತಪ್ಪ ಅಂದ್ರೆ ಎಲ್ಲ ಜವಾಬ್ದಾರಿ ನಮ್ಮ ಆಗಿರ್ತೈತಿ. ಹಂಗೆ ಹೆಚ್ಚಕಮ್ಮ ಆಗ್ಲಾಕು ಬಿಡಂಗಿಲ್ಲ ನಾವು. ಯಾಕಂದ್ರೆ ನಮ್ಮೆಲ್ಲ ಆಳುಗಳು ಇರ್ತಾವ ಇಲ್ಲಿ. ನಮ್ಮಂತವ್ರು ನಾ ಹೆಂಗೆ ಇಲ್ಲಿ ದುಡಿತೀನಿಲ್ಲ, ನನ್ನಂತವ್ರು 5-6 ಮಂದಿ ಅದಾರ ಇಲ್ಲಿ. ಹಂಗೆ ಒಬ್ರಿಗೊಬ್ರು ಮಾತಾಡಿಸ್ಕೊಡಂಗಿಲ್ಲ. ಈಗ ಅವ್ರು ನೀ ಅಲ್ಲಿ ಈಸಾಡಾಗ ಅವ್ರು ಅಲ್ಲಿ ಈಸಾಡ್ತಾರ, ಬಂದು ಸನ್ನೆ ಈಸಾಡಿಸ್ಕೊಡಂಗಿಲ್ಲ. ಯಾಕಂದ್ರೆ ಕೆಲವೊಬ್ರು ಎದಿ ಹೊಡ್ಕೊಳ್ಳೋರು ಇರ್ತಾರ. ನೀರಿಗೆ ಅಂಜಿ ಕಪ್ಪನೆ ಈಸಾಡೋರ್ನ ತೆಕ್ಕಿ ಬಡದ್ರಂದ್ರ ಅವ್ರು ಕೂಡ ಇವ್ರು ಹೋಗ್ಬೇಕಾಗ್ತದ. ಹೌದು, ಅದಕ್ಕೆ ನಾವು ಯಾವತ್ತು ಕಾಯ್ಕೋತಿರ್ತೀವಿ ಅಲ್ಲಿ. ಇಲ್ಲಿ ರಾತ್ರಿ ವಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಬಾಯಿ. ನೀ ಬೆಳಗಾನ ಮನ್ಯಾಗ ಮಕ್ಕೋ, ಮುಂಜಾನೆ ಬಂದು ಇಲ್ಲಿ ತೊಳ್ಕೊ ಮೈಯ. ಒಂದ್ ಕೆಲಸ ಮಾಡಲ್ಲ, ನಮ್ಮ ಅಕ್ಕಗೆ ಸಪ್ರೇಟ್ ಕಳ್ಸಿರಲ್ಲ ನೀವು ಈಜ. ಐತಲ್ಲ ಹಗ್ಗ ಹಿಡ್ಕೊಂಡು ಈ ಕಡೆ ಕಲ್ಸಾಕ ನಾನೇ ಇರ್ತೇನೆ ನೋಡುವ. ನೀ ಹಂಗಾತ ಬಿದ್ದು ಕಲಿತೀನಿ ಅಂದ್ರ ನಾವ ಬಂದು ಕಲಿಸ್ತೇವೆ. ಇಲ್ರಿ ನನ್ನ ಮನಸ್ಸಿಗೆ ಬಂದಂಗ ಈಸಾಡ್ತೀನಿ ಅಂದ್ರೆ ಟ್ಯೂಬ್ ಹಾಕ್ತೇವಿ. ಟ್ಯೂಬ್ ಹಾಕೊಂಡು ನೀ ಹೆಂಗ್ ಬೇಕಾದಂಗ ಕತ್ತಿಗೆ ಹಂಗಾರ ಟ್ಯೂಬ್ ಕೊಡ್ತೇವ ನಿನಗೆ. ಟ್ಯೂಬ್ ಕೊಡ್ತೇವೆ, ಹಾಕೊಂಡು ಜಿಗಿ. ನೀ ಜಿಗದಿ ಅಂತೇಳಿ ನಿನ್ನೇನು ಕೈ ಬಿಡಂಗಿಲ್ಲ. ನಮ್ಮವ್ರೆಲ್ಲ ಸುತ್ತ ಹಾಕ್ತಿರ್ತಾರ. ಹಂಗೆ ಭಾಳ ಅಂಜಲಾತ್ರಪ್ಪ ಅಂದ್ರೆ ಕೈ ಹಿಡಿದು ಮ್ಯಾಗ ತರ್ತಾರ ಅವ್ರು. ಏನ್ ಎದಿ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿಲ್ಲ ಎಂತೆಂತ ಹುಡುಗರು ಈಸಾಡ್ಲತ್ತಾವ, ಸಣ್ಣ ಹುಡುಗರು. ನೋಡಿಲ್ಲ ಪರಿಸಿ ಮೇಲೆ ಹಂಗಾತ ಹೆಂಗ್ ಬಿದ್ದಿತ್ತು. ಈಸಾಡಿ ಬ್ಯಾಸರ ಆಯ್ತಂದ್ರ ಹೋಗಿ ಬೀಳ್ತಾವ. ಅವ್ರಿಗೆ ಸಪ್ರೇಟ್ ರೂಮ್ ಅದಾವ, ನಿಮ್ಗೆ ರೆಸ್ಟ್ ಮಾಡ್ಲಕ್ಕ ಸಪ್ರೇಟ್ ರೂಮ್ ಅದಾವ. ನಿಮ್ನೇನು ಹೊರಗೆ ಕೆಡವಂಗಿಲ್ಲ ನಾವು. ಯಾಕಂದ್ರೆ ಹೆಣ್ಮಕ್ಳು ಒಂದು ಮರ್ಯಾದೆ ಇರ್ತೈತಿ ಬಾಯಿ. ಗಂಡು ಹುಡುಗರ ಗತ್ಲೆ ಮಾಡ್ತೀನಿ ಅಂದ್ರೆ ನಾವು ಹಂಗೆ ಮಾಡಿ ಕೊಡಲ್ಲ ಇಲ್ಲಿ. ಇಲ್ಲಿ ಏನೇ ಇದ್ರು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಂದೊಂದು ಮರ್ಯಾದೆ ಅದ. ಯಾರಿಗೆ ಹೆಂಗೆ ಇರ್ಬೇಕು, ಯಾರಿಗೆ ಹೆಂಗಿಲ್ಲ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಾನು ಮರ್ಯಾದೆ ಕೊಡ್ತಾರೆ ಇಲ್ಲಿ. ಯಾಕಂದ್ರೆ ನಿಮ್ಮಂಥವ್ರದಿಂದೇ ಇಲ್ಲಿ ನಮ್ಮದು ನಡೆಯೋದು. ಹೌದಿಲ್ಲ? ನೀವು ದೇವ್ರು ಇದ್ದಂಗ್ರಿ ನಮಗ. ನೀವು ಬರ್ರಿ, ನಾಳೆ 5 ಗಂಟೆಗೆ ಬರ್ರಿ. 5ರಿಂದ ಚಾಲು ಮಾಡ್ರಿ ನೀವು.
ಬರ್ಕೊಂಡಿ ಅಡ್ವಾನ್ಸ್ ಕೊಡ್ಬೇಕೇನಿಲ್ರಿ ಅಡ್ವಾನ್ಸ್ ಬೇಕು ಏನ್ ಬೇಡ ಒಮ್ಮೆ ನೀರಾಗ ಬಿದ್ದು ಹೋಗಿಂದೆ ಕೊಡಕತ್ತೀರ ಹಾ ಅಡ್ವಾನ್ಸ್ ಅದ ಏನಿಲ್ಲ ಬೇಕಾದಂಗ ನಾಳೆಗೆ ಏನ್ ಬರ್ತಿರ್ಲ ಈಶಾಡ್ಲಿ ಅವ್ರು ಈಶಾಡಿ ಅರ್ಬಿ ಹಾಕೊಂಡು ಏನ್ ಹೋಗಿರ್ತಿರ್ಲ ಅವಾಗ ನೀವು ದುಡ್ಡು ಕೊಟ್ಟು ಹೋದ್ರು ನಡೀತದ ಇಲ್ಲ ಒಳಗ್ ಬರೋ ಮುಂದೆ ನಮ್ದ ತಗೋರಿ ಅಡ್ವಾನ್ಸ್ ಅಮೌಂಟ್ ಅದು ಕೊಟ್ಟರು ನಡೀತದ ಈಗ ಅಮೌಂಟ್ ಕೊಟ್ಟು ಒಂದ್ ತಿಂಗಳು ಬಿಟ್ಟು ಬಂದ್ರು ನಡೀತದ ಇಂತ ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಬಿಡು ಬಿಜಾಪುರನಾಗ ನಡೀತದ್ರಿ ಈಗೇ ಬೇಕತ್ತೇನಿಲ್ಲ ನಾಳೆಗ್ ಕೊಡ್ರಿ ಆಯ್ತು. ನೀವ್ ಈಗ ರೊಕ್ಕ ಕೊಟ್ಟು ಒಂದ್ ತಿಂಗಳು ಬಂದು ಬಿಟ್ಟು ಬರ್ರಿ ನೀವು ನಾವ್ ಅವಾಗ ರೊಕ್ಕ ಕಟ್ಟೇವ್ರಿ ಹೆಂಗ್ ಮಾಡೋದ್ರಿ ನಾವೇನ್ ಹೊರಗೆ ಹೋಗಣಂಗಿಲ್ಲ ನಿಮ್ ಹೆಸರು ಇರ್ತೈತಿ ಇಲ್ಲಿ ಹಾ ಅಂತ ಅನ್ಯಾಯ ಕೆಲಸ ಇಲ್ಲಿ ಯಾವ್ದು ಇಲ್ಲ ಅಡ್ರೆಸ್ ಎಲ್ಲ ತಗೊಂಡಿರ್ತೀರೇನ್ರಿ ನೋಡ್ ಬಾ ಆಧಾರ್ ಕಾರ್ಡ್ ತಗೊಂಬ ನಿಂದು ಪ್ಯಾನ್ ಕಾರ್ಡ್ ತಗೊಂಬ ರೇಷನ್ ಕಾರ್ಡ್ ತಗೊಂಬ ಒಂದ್ ಬರಾಗ ಒಂದ್ 3 ಫೋಟೋ ತಗೊಂಬ ಸಣ್ಣ ತರ್ಬೇಕೇನ್ರಿ ಏನ್ ಕಟ್ಟ ತರ್ಬೇಕ್ರಿ ಬೇಡ ದೊಡ್ಡದ್ ಕಟ್ ಹಾಕ್ಸಿ ತಗೊಂಬ ಅಲ್ಲಿ ಮಳೆ ಕಾಣ್ತಾವಿಲ್ಲ ಅಲ್ಲಿ ಹಾ. ಅಲ್ಲಿ ಜೋತ್ ಕೇಳ್ತೇವೆ ಏನ್ ಹುಚ್ಚದೇವ ಇವೆಲ್ಲ ಎದಕ್ ಬೇಕಾಗ್ಯಾವ ಇಲ್ಲಿ ಹೆಸರು ಬರ್ಕೊಂಡೇವಿ ನಿಮ್ ಅಡ್ರೆಸ್ ಬರ್ಕೊಂಡೇವಿ ಸಂಗಾಟ ನಿಮ್ ತಮ್ಮ ಅದಾನ ಯಾರ ಫೋಟೋಗ್ರಿ ಊಟ ಬಿಡಕ್ಕೆ ನೀ ಹೋಗ ಕರ್ಕೊಂಡೋಗ ಏ ಅಕ್ಕ ನೀ ಬರ್ತೀಯೇನಿಲ್ಲ ಮತ್ತ ಮಾಮ ಮಾಡಕ್ಕೆ ನಾ ಮಾಡ್ಬೇಕಂತ ಒಯ್ದು ಹೊಳಗೆ ತೊಯ್ತು ನಿನಗ ಕರ್ಕೊಂಡೋಗಿ ಹೊಟ್ಟೆ ಹಸ್ತೈತಿ ನನಗೆ ಹೋಗ್ಬೇಕು ಹಾ 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 ಬಿಜಾಪುರ ಗೀತಾ ಸ್ವಿಮ್ಮಿಂಗ್ ಪೂಲ್ ಅಂತ ನಂಗೆ ಗೊತ್ತಿಲ್ಲ ಮಸ್ತ್ ಐತಿ ಇಲ್ಲೇ ನೋಡು ಕೆಲಸ ಮಾಡು ತನಕ ಅದನ್ನ ಹೆಸರು ಗೊತ್ತಲ್ಲ ಒಟ್ಟ ಅವನು ಬಿಡ್ಬೇಕು ನಾ ಈಸ್ ಕಲ್ಸಬಿಟ್ಟ ನನ್ನ ಗಂಡನ್ ಬಿಟ್ರು ಅವ್ನ ಮಾತ್ರ ಕೈ ಬಿಡ್ತೀನಿ ನಾನು ಅದು ಮಾಡಿದ್ ನನಗೆ ಗೊತ್ತಪ್ಪ